ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದವೇದಂಗ ವೇದಂತ ವಿದ್ಯಾಸ್ಥಾನೆ ಪೇವಚ. ಎಲ್ಲ ಜ್ಯೋತಿಷ್ಯಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು 23/4/2026 ಗುರುವಾರದ ದಿನ ಭವಿಷ್ಯವನ್ನು ನೋಡುವಂಥ ಸುಸಂದರ್ಭ. ಈ ದಿನದ ಗ್ರಹಗತಿಗಳು ನಿಮಗೆ ಚಟುವಟಿಕೆ ಮತ್ತು ಚೈತನ್ಯದ ದಿನವನ್ನು ಸೂಚಿಸ್ತಾ ಇದೆ. ನೀವು ಕೈಗೊಂಡ ಕೆಲಸಗಳಲ್ಲಿ ವೇಗವಾಗಿ ಮುಂದುವರಿಯುವ ಸಾಧ್ಯತೆ ಇದೆ. ಆದರೆ ಅವಸರದ ನಿರ್ಧಾರಗಳನ್ನು ತಪ್ಪಿಸುವುದು ಅತಿ ಮುಖ್ಯ. ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಕಾಣಬಹುದು. ನಿಮ್ಮ ನಾಯಕತ್ವದ ಗುಣಗಳು ಮೆರೆದಾಡುವ ಸಾಧ್ಯತೆ ಇದೆ. ಆದರೆ ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ಕೆಲಸವನ್ನು ಮಾಡಿದರೆ ನೀವು ಇನ್ನಷ್ಟು ಯಶಸ್ವಿಯಾಗುವಿರಿ ಅನ್ನುವಂಥದ್ದು. ಹಣದ ಹರಿವು ಸಾಮಾನ್ಯವಾಗಿರ್ತದೆ. ಆಕಸ್ಮಿಕ ಖರ್ಚುಗಳು ಬರಬಹುದು. ಆದ್ದರಿಂದ ಹಣವನ್ನು ಜಾಗ್ರತೆಯಿಂದ ಬಳಸಿ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಆದರೆ ಮಾತಿನಲ್ಲಿ ತಾಳ್ಮೆ ಇರಲಿ. ದಾಂಪತ್ಯದಲ್ಲಿ ಒಗ್ಗಟ್ಟನ್ನು ಕಾಪಾಡಿಕೊಳ್ಳಿ. ಶಕ್ತಿ ಉತ್ತಮವಾಗಿರ್ತದೆ. ಆದರೆ ಒತ್ತಡ ಹೆಚ್ಚಾಗಬಹುದು. ಹನುಮಂತನ ಮಂತ್ರವನ್ನು ಪಠಿಸುವುದು ಅತಿ ಮುಖ್ಯ. ಇದು ನಿಮಗೆ ಧೈರ್ಯ ಮತ್ತು ಶಕ್ತಿಯನ್ನು ಹೆಚ್ಚಿಸ್ತದೆ ಎನ್ನುವಂಥದ್ದನ್ನು ತಿಳ್ಕೊಳ್ಳಿ. ಧನ್ಯವಾದಗಳು. ವೃಷಭ ರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಸ್ಥಿರತೆ ಮತ್ತು ಸಮಾಧಾನದ ದಿನವನ್ನು ಸೂಚಿಸ್ತಾ ಇದೆ. ನೀವು ಕೈಗೊಂಡ ಕೆಲಸಗಳಲ್ಲಿ ನಿಧಾನವಾಗಿ ಆದರೂ ಖಚಿತವಾದ ಫಲವನ್ನು ಪಡೆಯುವಂಥ ಅವಕಾಶಗಳಿರ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗ್ತದೆ. ಹಿರಿಯರ ಸಹಕಾರ ದೊರೆಯುತ್ತದೆ ಹಾಗೂ ಹೊಸ ಜವಾಬ್ದಾರಿಗಳು ಬರೋ ಸಾಧ್ಯತೆ ಇದೆ. ಇದರ ಜೊತೆಗೆ ಹಣದ ಹರಿವು ಉತ್ತಮವಾಗಿರ್ತದೆ. ಹಳೆಯ ಬಾಕಿ ಹಣ ಸಿಗೋ ಸಾಧ್ಯತೆ ಇದೆ. ಆದರೆ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಅನ್ನುವಂಥದ್ದು ಇರ್ತದೆ. ದಾಂಪತ್ಯ ಜೀವನ ಸುಖಕರವಾಗಿರ್ತದೆ. ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವಂಥ ಅವಕಾಶಗಳು ಬರಬಹುದು. ಆರೋಗ್ಯ ಸಾಮಾನ್ಯವಾಗಿರ್ತದೆ. ಆದರೆ ಸ್ವಲ್ಪ ದಣಿವು ಕಾಣಿಸ್ತದೆ. ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಯಾವುದಕ್ಕೂ ಈ ದಿನ ನೀವು ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ಮಂತ್ರಪಠನ ಮಾಡುವಂಥದ್ದು ಶುಭಕರ. ನೀವು ಸಾಧ್ಯವಾದರೆ ಶ್ರೀ ಸೂಕ್ತವನ್ನು ಪಠನ ಮಾಡಬಹುದು. ಧನ್ಯವಾದಗಳು. ಮಿಥುನ ರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಚುರುಕುತನ ಮತ್ತು ಬುದ್ಧಿವಂತಿಕೆಯ ದಿನವನ್ನು ಸೂಚಿಸ್ತಾ ಇದ್ದಾವೆ. ನಿಮ್ಮ ಆಲೋಚನೆಗಳು ಮತ್ತು ಮಾತುಗಳು ಇಂದು ಹೆಚ್ಚು ಪ್ರಭಾವ ಬೀರ್ತವೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸಂವಹನ ಕೌಶಲ್ಯದಿಂದ ಯಶಸ್ಸು ದೊರೆಯುತ್ತದೆ. ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳ ಸಹಕಾರವನ್ನು ಪಡ್ಕೊಳೋದನ್ನು ಮರಿಬೇಡಿ. ಹಣದ ಅರಿವು ಉತ್ತಮವಾಗಿರ್ತದೆ. ಚಿಕ್ಕ ಮಟ್ಟದ ಲಾಭಗಳು ಸಿಗಬಹುದು. ಆದರೆ ಖರ್ಚನ್ನು ನಿಯಂತ್ರಿಸಬೇಕಾಗಿರುವಂಥದ್ದು ನಿಮ್ಮ ಜವಾಬ್ದಾರಿಯಾಗಿರ್ತದೆ. ಏಕೆಂದರೆ ಕುಟುಂಬದ ಸಂತೋಷ ಅನ್ನುವಂಥದ್ದು ಮುಖ್ಯ. ಸ್ನೇಹಿತರ ಜೊತೆ ಕಳೆಯುವಂಥ ಉತ್ತಮ ಸಮಯ ಅನ್ನುವಂಥದ್ದು ಮುಖ್ಯ. ನಿಮ್ಮ ಮಾತುಗಳು ಇಂತಹ ಒಂದು ಸಮಯದಲ್ಲಿ ನಿಮಗೆ ಸಹಕಾರಿಯಾಗಿರಬೇಕು. ನಿಮ್ಮ ಸಂಬಂಧಗಳನ್ನು ಉತ್ತಮಪಡಿಸುವಂತಿರಬೇಕು. ಜಾಗ್ರತೆಯಿಂದ ಮುಂದುವರಿಯಿರಿ. ಆರೋಗ್ಯ ಉತ್ತಮವಾಗಿರ್ತದೆ. ಮನಸ್ಸು ಚುರುಕಾಗಿರ್ತದೆ. ವಿಶ್ರಾಂತಿಯ ಬಗ್ಗೆ ಜಾಗ್ರತೆ ವಹಿಸಿ. ಈ ದಿನ ನೀವು ವಿಷ್ಣು ದೇವರನ್ನು ಆರಾಧಿಸುವುದು
ಅತಿ ಮುಖ್ಯ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಎಲ್ಲವೂ ಶುಭವಾಗ್ತದೆ. ಧನ್ಯವಾದಗಳು. ಕಟಕ ರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮ್ಮ ಭಾವನೆಗಳು ಮತ್ತು ಆಂತರಿಕ ಚಿಂತನೆಗಳಿಗೆ ಹೆಚ್ಚು ಪ್ರಭಾವ ಬೀರುವ ದಿನವನ್ನು ಸೂಚಿಸ್ತಾ ಇದ್ದಾವೆ. ಮನಸ್ಸು ಸ್ವಲ್ಪ ಚಂಚಲವಾಗಬಹುದು, ಆದರೆ ಶಾಂತದಿಂದ ನಡೆದುಕೊಂಡರೆ ಉತ್ತಮ ಫಲ ಸಿಗೋದರಲ್ಲಿ ಅನುಮಾನ ಬೇಡ. ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಒತ್ತಡ ಕಾಣಿಸಬಹುದು. ನಿರ್ಧಾರಗಳನ್ನು ತುರ್ತಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಸಹೋದ್ಯೋಗಿಗಳ ಸಹಕಾರದಿಂದ ನಿಮ್ಮ ಕೆಲಸಗಳು ಸುಗಮವಾಗ್ತವೆ. ತಾಳ್ಮೆಯಿಂದ ಇರಬೇಕು. ಖರ್ಚುಗಳು ಹೆಚ್ಚಾಗುವಂಥ ಅವಕಾಶಗಳಿದ್ದಾವೆ. ಹಣದ ವ್ಯವಹಾರದಲ್ಲಿ ಸ್ವಲ್ಪ ಜಾಗೃತೆಯಿಂದ ಇರಿ. ಹೂಡಿಕೆ ಮಾಡೋದಕ್ಕೆ ಈ ದಿನ ನೀವು ಯಾವುದೇ ಪ್ರಯತ್ನವನ್ನು ಮಾಡಬೇಡಿ. ಸ್ವಲ್ಪ ಮುಂದೂಡುವುದು ಒಳಿತು. ಸಂಬಂಧಗಳು ಕುಟುಂಬದಲ್ಲಿ ಭಾವನಾತ್ಮಕ ವಿಷಯಗಳನ್ನು ಎತ್ಕೊಳ್ತಾ ಇದ್ದಾವೆ. ಮಾತಿನಲ್ಲಿ ಮೃದುವಾಗಿರಿ, ಸಹನೆಯಿಂದ ಇರಿ. ಮಾನಸಿಕ ಒತ್ತಡ ಮತ್ತು ದಣಿವು ಕಾಣಿಸುವಂಥ ಸಾಧ್ಯತೆ ಇದೆ. ಸಾಧ್ಯವಾದರೆ ಧ್ಯಾನ ಮಾಡೋದನ್ನು ಅಭ್ಯಾಸ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಶಿವನ, ಪರಮೇಶ್ವರನ, ರುದ್ರನ ಮಂತ್ರವನ್ನು ಪಠನೆ ಮಾಡುವಂಥದ್ದು, ಓಂ ನಮಃ ಶಿವಾಯ ಮಂತ್ರದಿಂದ ಧ್ಯಾನವನ್ನು ಮಾಡುವಂಥದ್ದನ್ನು ಈ ದಿನ ಮಾಡಿದ್ರೆ ನಿಮಗೆ ಶಾಂತಿ ಎನ್ನುವಂಥದ್ದು ದೊರೀತದೆ. ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಸಿಂಹರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಉತ್ಸಾಹ ಮತ್ತು ನಾಯಕತ್ವದ ದಿನವನ್ನು ಸೂಚಿಸ್ತಾ ಇದ್ದಾವೆ. ನಿಮ್ಮ ಆತ್ಮವಿಶ್ವಾಸದಿಂದ ನೀವು ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸುವ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರತಿಭೆ ಮೆರೆದಾಡ್ತದೆ. ಹಿರಿಯರಿಂದ ಮೆಚ್ಚುಗೆ ಸಿಗ್ತದೆ. ಹೊಸ ಅವಕಾಶಗಳು ನಿಮ್ಮ ಕಡೆ ಅರಸಿ ಬರುತ್ತವೆ. ಇದೆಲ್ಲ ನಿಮಗೆ ಹಣದ ಲಾಭದ ಸೂಚನೆಯನ್ನು ಕೊಡ್ತಾ ಇದ್ದಾವೆ ಅಂತ ಭಾವಿಸಬೇಕು. ಅಂದರೆ ನಿಮಗೆ ಆದಾಯ ಹೆಚ್ಚಾಗೋ ಸಾಧ್ಯತೆ ಇದೆ. ಆದರೆ ಖರ್ಚುಗಳನ್ನು ಸ್ವಲ್ಪ ನಿಯಂತ್ರಿಸುವುದು ಒಳಿತು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ. ಸ್ನೇಹಿತರು ನಿಮ್ಮ ಮಾತುಗಳಿಗೆ ಗೌರವವನ್ನು ಕೊಡ್ತಾರೆ. ನಿಮ್ಮ ಆರೋಗ್ಯ ಉತ್ತಮವಾಗಿರ್ತದೆ. ಉತ್ಸಾಹದಿಂದ ಕೂಡಿರ್ತೀರಿ. ಈ ದಿನ ನೀವು ನಿಮ್ಮ ಎಲ್ಲ ವಿಜಯಕ್ಕೋಸ್ಕರ ಸೂರ್ಯದೇವನ ಆರಾಧನೆಯನ್ನು ಮಾಡುವಂಥದ್ದು, ಪ್ರಾರ್ಥನೆಯನ್ನು ಮಾಡುವಂಥದ್ದು ಅತಿ ಶುಭಕರ ಅನ್ನುವಂಥದ್ದನ್ನು ತಿಳಿದುಕೊಂಡಿರಿ. ಎಲ್ಲವೂ ಶುಭವಾಗ್ತದೆ. ಧನ್ಯವಾದಗಳು. ಕನ್ಯಾ ರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಪರಿಶ್ರಮ ಮತ್ತು ಕ್ರಮಬದ್ಧತೆಯ ದಿನವನ್ನು ಸೂಚಿಸ್ತಾ ಇದ್ದಾವೆ. ನೀವು ಯೋಜನೆ ಮಾಡಿಕೊಂಡಂತೆ ನಡೆದುಕೊಂಡರೆ ಉತ್ತಮ ಫಲ ಸಿಗ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಆದರೆ ನಿಮ್ಮ ಶ್ರಮದಿಂದ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಿ. ಹಿರಿಯರಿಂದ ಮೆಚ್ಚುಗೆಯನ್ನು ಪಡಿತೀರಿ. ಹಣದ ಹರಿವು ಸಾಮಾನ್ಯವಾಗಿರುತ್ತದೆ. ಖರ್ಚುಗಳನ್ನು ನಿಯಂತ್ರಿಸಿದರೆ ಉಳಿತಾಯ ಸಾಧ್ಯವಾಗ್ತದೆ. ಹೊಸ ಹೂಡಿಕೆಗಳ ಬಗ್ಗೆ ಸ್ವಲ್ಪ ಯೋಚಿಸಿ ಮುಂದುವರಿಯಬೇಕಾಗ್ತದೆ. ಜಾಗ್ರತೆಯಿಂದ ಇರಬೇಕು. ಕುಟುಂಬದಲ್ಲಿ ಶಾಂತಿ ಇರುತ್ತದೆ. ಆದರೆ ಸಣ್ಣ ಸಣ್ಣ ವಿಚಾರಗಳನ್ನು ನೀವು ದೊಡ್ಡದು ಮಾಡ್ಕೊಳೋದಕ್ಕೆ ಹೋಗಬೇಡಿ. ಸ್ನೇಹಿತರ ಸಹಕಾರವನ್ನು ಪಡೆಯಿರಿ. ಎಲ್ಲ ಶುಭವಾಗ್ತದೆ. ಆದರೆ ನಿಮಗೆ ಯಾಕೋ ಈ ದಿನ ದಣಿವು ಮತ್ತು ಒತ್ತಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸರಿಯಾದ ಸಮಯದಲ್ಲಿ ವಿಶ್ರಾಂತಿ ಮುಖ್ಯವಾಗ್ತದೆ. ಆದರೆ ನೀವು ತೆಗೆದುಕೊಳ್ಳುವಂಥ ಆಹಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಯಾವುದಕ್ಕೂ ಈ ದಿನ ನೀವು ಗಣೇಶನ ಆರಾಧನೆಯನ್ನು ಮಾಡುವಂಥದ್ದು, ಗಣೇಶನ ಪ್ರಾರ್ಥನೆಯನ್ನು ಮಾಡುವಂಥದ್ದು, ಓಂ ಗಂ ಗಣಪತಿಯೇ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡುವಂಥದ್ದು ಹೆಚ್ಚು ಪ್ರಭಾವವನ್ನು ಬೀರ್ತದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಶುಭವಾಗಲಿ. ಧನ್ಯವಾದಗಳು. ಇಲ್ಲಿಯವರೆಗೆ ಯಾರು ದಿನ ಭವಿಷ್ಯವನ್ನು ಕೇಳ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಆದರೆ ಈ ಒಂದು ದಿನ ಭವಿಷ್ಯದ ಬಗ್ಗೆ, ನಿಮ್ಮ ರಾಶಿಯಲ್ಲಿ ಈ ದಿನ ಭವಿಷ್ಯ ಹೇಗಿದೆ ಎನ್ನುವಂಥದ್ದನ್ನು ನೀವು ಕಾಮೆಂಟಲ್ಲಿ ತಿಳಿಸ್ತಾ ಹೋದರೆ
ನಾವು ಮುಂದೆ ಇನ್ನೂ ಉತ್ತಮವಾಗಿ ದಿನಭವಿಷ್ಯವನ್ನು ಕೊಡುವಂಥ ಅವಕಾಶಗಳು ಹೆಚ್ಚಾಗ್ತದೆ. ಧನ್ಯವಾದಗಳು. ತುಲಾರಾಶಿಯವರ ಈ ದಿನ ಗ್ರಹಸ್ಥಿತಿಗಳು ನಿಮಗೆ ಸಮತೋಲನವನ್ನು ಮತ್ತು ಶುಭ ಫಲಗಳ ದಿನವನ್ನು ಸೂಚಿಸ್ತಾ ಇದ್ದಾವೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಾ ಇವೆ. ಕೆಲಸದ ಸ್ಥಳದಲ್ಲಿ ಉತ್ತಮ ಪ್ರಗತಿ ಕಾಣುವಂಥ ಸಾಧ್ಯತೆಗಳಿದ್ದಾವೆ. ಹೊಸ ಅವಕಾಶಗಳು ದೊರೆಯಬಹುದು. ಸಹೋದ್ಯೋಗಿಗಳ ಸಹಕಾರ ನಿಮಗೆ ಸಿಗ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ಗಮನದಲ್ಲಿಟ್ಕೊಂಡಿರಬೇಕು. ಹಣದ ಲಾಭದ ಸೂಚನೆ ಇದೆ. ಹಳೆಯ ಬಾಕಿ ಹಣ ಸಿಗೋ ಸಾಧ್ಯತೆ ಇದೆ. ಖರ್ಚುಗಳನ್ನು ನಿಯಂತ್ರಿಸುವುದು ಒಳಿತು. ಸಂಬಂಧಗಳಲ್ಲಿ ಕುಟುಂಬದ ಸಂಬಂಧಗಳಲ್ಲಿ ಸಂತೋಷದ ವಾತಾವರಣ ಇರ್ತದೆ. ದಾಂಪತ್ಯದಲ್ಲಿ ಒಗ್ಗಟ್ಟು ಹೆಚ್ಚಾಗ್ತದೆ. ಸ್ನೇಹಿತರು ಉತ್ತಮವಾಗಿ ಸಹಕಾರವನ್ನು ನೀಡುತ್ತಾರೆ. ಇದರ ಜೊತೆಗೆ ಆರೋಗ್ಯ ಉತ್ತಮವಾಗಿರ್ತದೆ. ಮನಸ್ಸು ಪ್ರಶಾಂತವಾಗಿರ್ತದೆ. ಎಲ್ಲದಕ್ಕೂ ನೀವು ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡುವುದು ಅತಿ ಶುಭಕರ ಅನ್ನುವಂಥದ್ದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ವೃಶ್ಚಿಕ ರಾಶಿಯವರೇ, ಈ ದಿನ ಗ್ರಹಸ್ಥಿತಿಗಳು ನಿಮಗೆ ಸವಾಲುಗಳ ಜೊತೆ ಹೊಸ ಅವಕಾಶಗಳನ್ನು ನೀಡುವಂಥ ದಿನವನ್ನು ಸೂಚಿಸ್ತಾ ಇದ್ದಾವೆ. ಶಾಂತ ಮನಸ್ಸಿನಿಂದ ನಡೆದುಕೊಂಡರೆ ಉತ್ತಮ ಫಲವನ್ನು ಪಡೆಯಬಹುದು. ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಅಡಚಣೆಗಳು ಬರಬಹುದು. ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು. ಆದ್ದರಿಂದಲೇ ನೀವು ಸಹನೆಯಿಂದ ವರ್ತಿಸಿ ಅಂತ ಹೇಳಿದ್ದಂಥದ್ದು. ಈ ರೀತಿ ಸಹನೆಯಿಂದ ವರ್ತಿಸಿದರೆ ಕೆಲಸದಲ್ಲಿ ಯಶಸ್ವಿಯಾಗ್ತೀರಾ. ಇಲ್ಲ ಅಂದರೆ ಅಡೆತಡೆಗಳು ಬರ್ತದೆ ಎನ್ನುವಂಥದ್ದನ್ನು ಮನಸ್ಸಿನಲ್ಲಿಟ್ಕೊಂಡಿರಿ. ಹಣದ ವ್ಯವಹಾರದಲ್ಲಿ ಜಾಗ್ರತೆ ಅಗತ್ಯ. ಅನಾವಶ್ಯಕ ಖರ್ಚು ವೆಚ್ಚಗಳನ್ನು ತಪ್ಪಿಸಿ. ಈ ದಿನ ಯಾವುದೇ ಹೂಡಿಕೆಗಳನ್ನು ಮಾಡದಲೇ ಇರುವಂಥದ್ದು ಶುಭ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕೋಪವನ್ನು ಖಂಡಿತ ನಿಯಂತ್ರಿಸಬೇಕು. ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಮಾತಿನಲ್ಲಿ ಜಾಗ್ರತೆ ಇರಲಿ. ಮೃದುವಾಗಿರಲಿ ನಿಮ್ಮ ಮಾತು. ಮಾನಸಿಕ ಒತ್ತಡ ಮತ್ತು ದಣಿವು ಕಾಣಿಸ್ತಾ ಇದೆ. ಆದ್ದರಿಂದ ನಿಧಾನವಾಗಿರಿ, ಸಾವಧಾನದಿಂದ ಇರಿ. ಸಮಯ ಸಿಕ್ಕಾಗ ಧ್ಯಾನಕ್ಕೆ ಹೊರಳಿ. ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡುವಂಥದ್ದು ಎಲ್ಲದಕ್ಕೂ ಶುಭಕರ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಧನುಸ್ಸು ರಾಶಿಯವರೇ, ಈ ದಿನ ಗ್ರಹಸ್ಥಿತಿಗಳು ನಿಮಗೆ ಉತ್ಸಾಹ ಮತ್ತು ವಿಸ್ತಾರದ ದಿನವನ್ನು ಸೂಚಿಸ್ತಾ ಇದ್ದಾವೆ. ಹೊಸ ಅವಕಾಶಗಳು ಮತ್ತು ಪ್ರಯಾಣದ ಯೋಗಗಳು ನಿಮಗೆ ಕಾಣಿಸುವಂಥ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ಹೊಸ ಹೊಸ ಅವಕಾಶಗಳು ಬರಬಹುದು. ಹಿರಿಯರ ಸಹಕಾರ ಅನ್ನುವಂಥದ್ದು ಸಿಗ್ತದೆ. ಹೊಸ ಪ್ರಾಜೆಕ್ಟ್ಗೆ ಕೈ ಹಾಕೋದಾದರೆ, ಹೊಸ ಪ್ರಯಾಣಕ್ಕೆ ನೀವು ಹೊರಡೋದಾದರೆ ಈ ದಿನ ಉತ್ತಮ ಸಮಯ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಹಣದ ಲಾಭದ ಸೂಚನೆ ಇದೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ತಾ ಇದ್ದಾವೆ. ಹೂಡಿಕೆ ಮಾಡಲು ಈ ದಿನ ಉತ್ತಮ ದಿನ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ. ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯಬಹುದು. ಹೊಸ ಪರಿಚಯಗಳು ಲಾಭವನ್ನು ಸೂಚಿಸ್ತಾ ಇದ್ದಾವೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆರೋಗ್ಯ ಉತ್ತಮವಾಗಿರ್ತದೆ. ಶಕ್ತಿ ಮತ್ತು ಉತ್ಸಾಹ ಹೆಚ್ಚಾಗಿರ್ತದೆ. ಎಲ್ಲದಕ್ಕೂ ನೀವು ಗುರುವಿನ ಧ್ಯಾನವನ್ನು ಮಾಡುವಂಥದ್ದು ಒಳಿತು. ಗುರುವಿನ ಪ್ರಾರ್ಥನೆಯನ್ನು ಮಾಡಿ, ಗುರುಮಂತ್ರವನ್ನು ಪಠನ ಮಾಡಿ. ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಮಕರ ರಾಶಿಯವರೇ, ಈ ದಿನ ಗ್ರಹಸ್ಥಿತಿಗಳು ನಿಮಗೆ ಪರಿಶ್ರಮ ಮತ್ತು ಜವಾಬ್ದಾರಿಗಳ ದಿನವನ್ನು ಸೂಚಿಸ್ತಾ ಇದ್ದಾವೆ. ನೀವು ಮಾಡಿದ ಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನುವಂಥದ್ದು ನಿಧಾನವಾಗಿ ದೊರೆಯುತ್ತದೆ. ಕೆಲಸದ ಒತ್ತಡ ಹೆಚ್ಚಾಗಬಹುದು. ಆದರೆ ನಿಮ್ಮ ಶಿಸ್ತಿನಿಂದ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ಹಿರಿಯರ ಮೆಚ್ಚುಗೆ ಎನ್ನುವಂಥದ್ದು ನಿಮಗೆ ದೊರೆಯುತ್ತದೆ. ಆದರೆ ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ಎನ್ನುವಂಥದ್ದು ಅತ್ಯಗತ್ಯ. ಖರ್ಚುಗಳನ್ನು ನಿಯಂತ್ರಿಸಿದರೆ ನಿಮ್ಮ ಉಳಿತಾಯ ಮಾಡುವಂಥದ್ದು ಸಾಧ್ಯವಾಗ್ತದೆ. ಹೂಡಿಕೆ ಮಾಡುವಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಕುಟುಂಬದಲ್ಲಿ ಸಹಕಾರ ಅನ್ನುವಂಥದ್ದು ಸಿಗ್ತದೆ. ಆದರೆ ಸಮಯ ಕೊಡದಿದ್ದರೆ
ಅಸಮಾಧಾನ ಉಂಟಾಗಬಹುದು. ಅಂದರೆ ಕುಟುಂಬದಲ್ಲಿ ಸದಸ್ಯರ ನಡುವೆ ಸ್ವಲ್ಪ ಸಹಕಾರ ಕೊಡಿ. ಕುಟುಂಬದೊಂದಿಗೆ ಸ್ವಲ್ಪ ಸಮಯವನ್ನು ಕಳೆಯಿರಿ. ದಾಂಪತ್ಯದಲ್ಲಿ ಸಹನೆ ಎನ್ನುವಂಥದ್ದು ಅತಿ ಮುಖ್ಯ. ದಣಿವು ಮತ್ತು ದೇಹದಲ್ಲಿ ಸ್ವಲ್ಪ ನೋವು ಕಾಣಿಸ್ಕೊಳ್ತದೆ. ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಶನಿದೇವರನ್ನು ಪ್ರಾರ್ಥನೆಯನ್ನು ಮಾಡಿ. ಓಂ ಶನೇಶ್ವರಾಯ ನಮಃ ಮಂತ್ರವನ್ನು ಪಠನ ಮಾಡಿ. ಕನಿಷ್ಠ 101 ಬಾರಿಯಾದರೂ ಪಠನ ಮಾಡಿ. ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಕುಂಭರಾಶಿಯವರು, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಹೊಸ ಆಲೋಚನೆಗಳನ್ನು ಮತ್ತು ಹೊಸ ಹೊಸ ಅವಕಾಶಗಳ ದಿನವನ್ನು ಸೂಚಿಸ್ತಾ ಇದ್ದಾವೆ. ನಿಮ್ಮ ಚಿಂತನೆಗಳು ಸಕಾರಾತ್ಮಕವಾಗಿ ಫಲ ನೀಡುವ ಸಾಧ್ಯತೆ ಇರ್ತದೆ. ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ದೊರೆಯಬಹುದು. ಸ್ನೇಹಿತರು ಮತ್ತು ಸಹೋದ್ಯೋಗಿಗಳ ಸಹಕಾರ ಅನ್ನುವಂಥದ್ದು ಸಿಗ್ತದೆ. ಹೊಸ ಯೋಜನೆಗಳನ್ನು ಆರಂಭಿಸಲು ಇದು ಉತ್ತಮ ದಿನವಾಗಿರ್ತದೆ. ಹಣದ ಲಾಭದ ಸೂಚನೆ ಇದೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ತಾ ಇದ್ದಾವೆ. ಆದರೂ ಖರ್ಚುಗಳನ್ನು ನಿಯಂತ್ರಿಸುವುದು ಒಳಿತು. ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ. ಹೊಸ ಪರಿಚಯಗಳು ಲಾಭಕರ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆರೋಗ್ಯ ಉತ್ತಮವಾಗಿರ್ತದೆ. ಮನಸ್ಸು ಉತ್ಸಾಹದಿಂದ ತುಂಬಿರ್ತದೆ. ಇಂದು ಶನಿದೇವರನ್ನು ಪ್ರಾರ್ಥನೆ ಮಾಡುವಂಥದ್ದು, ಶನಿ ಮಂತ್ರವನ್ನು ಪಠನ ಮಾಡುವಂಥದ್ದು ಶುಭಕರ. ಅದರ ಜೊತೆ ದಾನ ಧರ್ಮ ಮಾಡೋದರಲ್ಲಿ ಶುಭ ಫಲಗಳು ಸಿಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಏನಾದರೂ ಒಂಚೂರು ಇದನ್ನು ದಾನ ಮಾಡುವಂಥದ್ದು ಶುಭ ಫಲ ಮತ್ತು ಆನಂದವನ್ನು ನೀಡುತ್ತದೆ. ಧನ್ಯವಾದಗಳು. ಮೀನರಾಶಿಯವರೇ, ನಿಮಗೆ ಈ ದಿನದ ಗ್ರಹಸ್ಥಿತಿಗಳು ಶಾಂತಿ, ಆತ್ಮಚಿಂತನೆ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ದಿನವನ್ನು ಸೂಚಿಸ್ತಾ ಇದ್ದಾವೆ. ಮನಸ್ಸು ಸಮಾಧಾನದಿಂದ ಕೂಡಿರ್ತದೆ. ಕೆಲಸದ ಸ್ಥಳದಲ್ಲಿ ಸ್ಥಿರತೆ ಇರ್ತದೆ. ನಿಮ್ಮ ಕೆಲಸಗಳಿಗೆ ಮೆಚ್ಚುಗೆ ಅನ್ನುವಂಥದ್ದು ಸಿಗ್ತದೆ. ಹೊಸ ಯೋಜನೆಗಳನ್ನು ನಿಧಾನವಾಗಿ ಆರಂಭಿಸುವುದು ಒಳಿತು. ಆತುರ ಅನ್ನುವಂಥದ್ದು ಬೇಡ. ಹಣದ ಲಾಭದ ಸೂಚನೆ ಇದೆ. ಹಳೆಯ ಬಾಕಿ ಹಣ ಸಿಗೋ ಸಾಧ್ಯತೆ ಇರ್ತದೆ. ಖರ್ಚುಗಳನ್ನು ನಿಯಂತ್ರಿಸಿದರೆ ಉತ್ತಮವಾಗಿ ನೀವು ಉಳಿತಾಯವನ್ನು ಮಾಡಬಹುದು. ಕುಟುಂಬದಲ್ಲಿ ಸಂತೋಷ ಮತ್ತು ಒಗ್ಗಟ್ಟು ಇರುತ್ತದೆ. ದಾಂಪತ್ಯ ಜೀವನದಲ್ಲಿ ಸುಖಕರ. ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧಗಳನ್ನು ನೀವು ಬೆಳೆಸಿಕೊಳ್ಳಬಹುದು. ಪ್ರಯತ್ನ ಮಾಡಿ. ಸಂಬಂಧಗಳನ್ನು ಕಡಿದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬಾರ್ದು. ಆರೋಗ್ಯ ಸಾಮಾನ್ಯವಾಗಿರ್ತದೆ. ಮನಃಶಾಂತಿ ಎನ್ನುವಂಥದ್ದು ಅತ್ಯುತ್ತಮವಾಗಿರ್ತದೆ. ಧ್ಯಾನ ಮಾಡುವಂಥದ್ದು ನಿಮಗೆ ಮನಃಶಾಂತಿಯನ್ನು ಹೆಚ್ಚಿಸ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ವಿಷ್ಣುವಿನ ಧ್ಯಾನ, ದತ್ತಾತ್ರೇಯ ಧ್ಯಾನ ಅಥವಾ ಯಾವುದೇ ಒಂದು ಗುರುವಿನ ಧ್ಯಾನವನ್ನು ಮಾಡುವಂಥದ್ದು ನಿಮಗೆ ಹೆಚ್ಚು ಶುಭ ಫಲವನ್ನು ಕೊಡ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಧನ್ಯವಾದಗಳು. ಇಲ್ಲಿಯವರೆಗೆ ಯಾರು ಈ ದಿನದ ದಿನ ಭವಿಷ್ಯವನ್ನು ಕೇಳಿದಿರಾ, ನೋಡಿದಿರಾ, ಎಲ್ಲರಿಗೆ ಶುಭವಾಗಲಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ದಿನ ಮತ್ತೆ ದಿನ ಭವಿಷ್ಯಕ್ಕಾಗಿ ಭೇಟಿಯಾಗೋಣ. ಅಗತ್ಯ ಇರುವವರಿಗೆ ಈ ಚಾನಲನ್ನು ಶೇರ್ ಮಾಡಿ. ದಿನ ಭವಿಷ್ಯ ಕೇಳೋದಕ್ಕೆ ನಿಮ್ಮ ಸ್ನೇಹಿತರಿಗೆ ವಿನಂತಿಸಿ. ಧನ್ಯವಾದಗಳು. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು. ಸರ್ವಸನ್ಮಂಗಳಾನಿ ಭವಂತು. ಶಾಂತಿರಸ್ತು.